ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯ ಅಂಶಗಳು. ರಾಯಚೂರು ರೈಲ್ವೆ ನಿಲ್ದಾಣ ಪುನರಾಭಿವೃದ್ಧಿಗೆ ಇಂದು ಪಿಎಂ ಶಂಕುಸ್ಥಾಪನೆ. ಸಿಂಧನೂರು ಕ್ಷೇತ್ರಕ್ಕೆ 291 ಕೋಟಿ ಅನುದಾನ, ಶಾಸಕ ಹಂಪನಗೌಡ ಬಾದರ್ಲಿ. ಮೇದರಾಳ ತಾಂಡ ವಿವಾಹಿತ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲು. ಧಡೆಸೂಗೂರು ಉದ್ಯೋಗ ಖಾತ್ರಿ ಕೆಲಸ ಇಲ್ಲ, ಪಿಡಿಒ ನಿರ್ಲಕ್ಷ್ಯ. ನಾಳೆ ಸಿಂಧನೂರಿಗೆ ಕೆಆರ್ಎಸ್ ಪಕ್ಷದ ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾ. ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್, ಸಿಂಧನೂರಿನಲ್ಲಿ. ವಾರ್ತೆಗಳ ವಿವರ. ಕೇಂದ್ರ ರೈಲ್ವೆ ಸಚಿವಾಲಯದ ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಇಂದು ದೇಶದ 554 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಇಂದು ಬೆಳಗ್ಗೆ ರಾಯಚೂರಿನ ರೈಲ್ವೆ ನಿಲ್ದಾಣದಲ್ಲಿ ರಾಯಚೂರಿನ ಲೋಕಸಭಾ ಸದಸ್ಯರಾದ ರಾಜಾ ಅಮರೇಶ್ವರ್ ನಾಯಕರವರ ಉಪಸ್ಥಿತಿಯಲ್ಲಿ ರಾಯಚೂರು ರೈಲ್ವೆ ನಿಲ್ದಾಣದ ಪುನರಾಭಿವೃದ್ಧಿ ಮೊದಲನೆಯ ಕಂತು 11.8 ಕೋಟಿಯ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಎನ್ ಶಂಕರಪ್ಪ, ಸ್ವಾತಂತ್ರ್ಯ ಹೋರಾಟಗಾರರಾದ ಪಂಪಣ್ಣ, ಬ್ರಹ್ಮಕುಮಾರೇಶ್ವರಿ ಆಶ್ರಮದ ಸ್ಮಿತಾ ಅಕ್ಕನವರು ಹಾಗೂ ಭಾರತೀಯ ಜನತಾ ಪಕ್ಷದ ನಗರಸಭಾ ಸದಸ್ಯರು, ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಜಿಲ್ಲೆಯ ಎಲ್ಲ ಗಣ್ಯ ವ್ಯಕ್ತಿಗಳು, ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ಜೋಳ ಖರೀದಿ ಸಂಬಂಧ ಸಿಎಂ, ಡಿಸಿಎಂ ಹಾಗೂ ಆಹಾರ ಸಚಿವರ ಜೊತೆ ಚರ್ಚಿಸಿ ಮನವಿ ಮಾಡಿಕೊಂಡ ಮೇಲೆ ಈಗ ಪ್ರತಿ ಎಕರೆಗೆ 10 ಕ್ವಿಂಟಲ್ ಬದಲಿಗೆ 20 ಕ್ವಿಂಟಲ್ ಜೋಳ ಖರೀದಿ ಮಾಡಲು ಸರ್ಕಾರ ಆದೇಶ ಮಾಡಿದೆ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ತಿಳಿಸಿದರು. ಈ ವರ್ಷ ಅಂದಾಜು 45,000 ಎಕರೆಯಲ್ಲಿ ರೈತರು ಜೋಳ ಬೆಳೆದಿದ್ದಾರೆ. ಮಳೆ ಅಭಾವದಿಂದ ಹಾಗೂ ಕಾಲುವೆ ನೀರು ಸಿಗದೇ ಇರುವ ಕಾರಣ 25,000 ಎಕರೆಯಲ್ಲಿ ಜೋಳ ಸರಿಯಾಗಿ ಬಾರದೆ ನಷ್ಟವಾಗಿದೆ ಎಂದರು. ಈಗ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ 2,600 ಬೆಲೆ ಇದೆ. 3,180ರಂತೆ ಸರ್ಕಾರ ಖರೀದಿ ಮಾಡುವುದರಿಂದ ರೈತರಿಗೆ 500 ರೂಪಾಯಿ ಲಾಭ ಸಿಗಲಿದೆ. ಆದಷ್ಟು ಬೇಗನೆ ಜೋಳ ಖರೀದಿ ಕೇಂದ್ರ ಆರಂಭ ಮಾಡಲಾಗುವುದು. ಸರ್ಕಾರದಿಂದ ಅನುಮತಿ ಪಡೆದ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದಲೂ ಖರೀದಿ ಮಾಡಲಾಗುವುದು ಎಂದರು. ಕ್ಷೇತ್ರಕ್ಕೆ ಯಾವುದೇ ಅನುದಾನ ತರದೆ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಮಾಹಿತಿ ತಿಳಿದುಕೊಂಡು ಆರೋಪ ಮಾಡಬೇಕು ವಿನಃ ಕಾರಣ ಆರೋಪ ಮಾಡುವುದು ಸರಿಯಲ್ಲ. ನನ್ನ ಮತಕ್ಷೇತ್ರಕ್ಕೆ ಸುಮಾರು 291 ಕೋಟಿ ಅನುದಾನ ಮಂಜೂರು ಮಾಡಿಸಿಕೊಂಡು ಬಂದಿದ್ದೇನೆ. ಟೆಂಡರ್ ಕರೆದು ಕಾಮಗಾರಿಗಳನ್ನು ಮಾಡಲಾಗುವುದು ಎಂದರು. ಶಿಕ್ಷಣ, ಆರೋಗ್ಯ, ಹಿಂದುಳಿದ ವರ್ಗದ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಆರಾಧನಾ ಸಮಾಜ ಕಲ್ಯಾಣ ಇಲಾಖೆ, ಕೆಕೆಆರ್ಡಿಬಿ ಇಲಾಖೆಯಿಂದ ಕಾಮಗಾರಿಗಳು ನಿರ್ವಹಿಸಲಾಗುವುದು. ತುರುವಿಹಾಳ್ ಸಾರ್ವಜನಿಕರ ಕುಡಿಯುವ ನೀರಿನ ಕೆರೆ ಹಾಗೂ ನಗರದ ಕೆರೆಯಿಂದ ನೀರಿನ ಅಭಾವ ಆಗದಂತೆ ತುರುವಿಹಾಳ್ ಕೆರೆ ಹತ್ತಿರ 30 ಕೋಟಿ ಹಣದಲ್ಲಿ ಮತ್ತೊಂದು ಕೆರೆ ನಿರ್ಮಾಣ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 26 ಕೋಟಿ ವಿಶೇಷ ಹಣ ಮಂಜೂರು ಮಾಡಿದ್ದಾರೆ. ಜಿಲ್ಲೆಯ ಪಕ್ಷದ ಎಲ್ಲ ಶಾಸಕರು ಸಿಎಂ, ಡಿಸಿಎಂ ಮೇಲೆ ಒತ್ತಡ ಹಾಕುವ ಮೂಲಕ ಮಸ್ಕಿ 5ವೇ ಕಾಲುವೆಗೆ ಹಣ ಮಂಜೂರು ಮಾಡಿಸಿದ್ದೇವೆ. ಆದರೆ ಹಿಂದೆ ನಾಡಗೌಡರು ಸಚಿವರಿದ್ದಾಗ ಯಾಕೆ ಕೆಲಸ ಮಾಡಲಿಲ್ಲ ಎಂದು ಪ್ರಶ್ನಿಸಿದ ಅವರು 5ವೇ ಕಾಲುವೆ ಬಗ್ಗೆ ರೈತರು ಹೋರಾಟ ಮಾಡುವ ಸ್ಥಳಕ್ಕೆ ಮಸ್ಕಿ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೆಲಸ ಮಾಡುವುದಾಗಿ ಮಾತು ಕೊಟ್ಟಿದ್ದು, ಈಗ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ. ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ 9,000 ಕೋಟಿ DPR ಮಾಡಲಾಗಿತ್ತು. ಬಿಜೆಪಿ ಅಧಿಕಾರದಲ್ಲಿ ಮತ್ತೊಂದು DPR ಮಾಡಲಾಯಿತು. ರೈತರ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಯೋಜನೆ ಮಾಡಲಾಗುತ್ತಿದೆ ಎಂದರು. ಈ ವೇಳೆ ನಗರ ಬ್ಲಾಕ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಕಾಜಿ ಮಲ್ಲಿಕ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ BH ನಾಯಕ್ ಗೋನ್ವಾರ್ ಸುದ್ದಿಗೋಷ್ಠಿಯಲ್ಲಿದ್ದರು.
ನಾವೆಲ್ಲ ಮುಖಂಡರು ಅಲ್ಲೇ ರೈತರಿಗೆ ಹೋಗಿ ಕೇಳು. ಸಿಂಧನೂರಿಗೆ ಬಜೆಟ್ ಅದನ್ನೇ 291 ಕೋಟಿ ಹೇಳಿನಲ್ಲ. ಬಜೆಟ್ ಇಲ್ಲಿ ನೋಡ್ರಿ, ಇಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ನಮ್ಮ ಮುಂದೆ ಇದ್ದಿರೋದು. ಮೊದಲನೇದು ನವಲಿ ಜಲಾಶಯ, ಎರಡನೇದು ಕಾಲುವೆ ಕೆನಾಲ್. ಇದು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. 6,30,000 ಎಕರೆಗೆ ನೀರಾವರಿ ಆಗತಕ್ಕಂಥ ನವಲಿ ಜಲಾಶಯ. ನವಲಿ ಜಲಾಶಯದ ಭಾಳ ಹೇಳ್ಕೊಂಡಾರೆ, ತಾನಿದ್ದ DPR ಮಾಡಿಸ್ತಾರೆ. ಆಮೇಲೆ DPR ಒಂದೇ ಸಲ ಮಾಡ್ಸಕ್ಕೆ ಬರುತ್ತೆ, 2 ಸಲ ಮಾಡ್ಸಕ್ಕೆ ಬರಲ್ಲ. ಸ್ವಾಮಿ ನಾಡಗೌಡ್ರೆ DPR ಇದಕ್ಕಿಂತ ಮೊದಲು ಮಾಡಿದ್ದಿತ್ತು. DPR ನಿಮಗೆ ತೋರಿಸಿವಿ ನಾವು ತಂಗಡಿಗೆ. ನಾವು ಇದ್ದಂಥ ಸಂದರ್ಭದಲ್ಲಿ ಮೊದಲನೇ ಅವಧಿಯಲ್ಲಿ ಏನು DPR ಮಾಡಿಸಿದ್ವಿ, ಅದು 9,500 ಕೋಟಿ ರೂಪಾಯಿ. DCR 9,500 ಕೋಟಿ, 6,500 ಕೋಟಿ. ಅದನ್ನು ನೋಡ್ಕೊಂಡೆ 2ನೇ DPR ಮಾಡಿರೋದು ಈಗ. ವಿವಾಹಿತ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡಿದ ಘಟನೆ ಮಸ್ಕಿ ತಾಲೂಕಿನ ಮೇದರಾಳ ತಾಂಡದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮನೆಯಲ್ಲಿದ್ದ ವಿವಾಹಿತ ಮಹಿಳೆ ಮೇಲೆ ಅದೇ ಗ್ರಾಮದ ಯುವಕ ಅತ್ಯಾಚಾರಕ್ಕೆ ಯತ್ನ ಮಾಡುವಾಗ ಮಹಿಳೆಯ ತಾಯಿ ನೋಡಿ ಜೋರಾಗಿ ಕೂಗಿದಾಗ ಯುವಕ ಓಡಿ ಹೋಗಿದ್ದಾನೆ ಎನ್ನಲಾಗುತ್ತಿದೆ. ಸಂತ್ರಸ್ತ ಮಹಿಳೆ ನೀಡಿದ ದೂರಿನ ಮೇರೆಗೆ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಓರ್ವ ಮಹಿಳೆ ಸೇರಿದಂತೆ ಒಟ್ಟು 8 ಜನರ ಮೇಲೆ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಆರೋಪಿಗಳ ಹುಡುಕಾಟ ನಡೆಸುತ್ತಿದ್ದಾರೆ. ಹಗಲಿನಲ್ಲಿ ಮಹಿಳೆಯ ಮನೆಗೆ ನುಗ್ಗಿ ಆರೋಪಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ಕುರಿತು ಮಹಿಳೆ ನೀಡಿದ ದೂರಿನ ಅನ್ವಯ 8 ಜನರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದು ಮಸ್ಕಿ PSI ವೈಶಾಲಿ ಮಾಹಿತಿ ನೀಡಿದರು. ಹಾಡು ಹಗಲೇ ಮದುವೆಯಾದ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಇಲ್ಲಿ ತನಕ ಪೊಲೀಸರು ಬಂಧಿಸದೇ ಇರುವುದನ್ನು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದ ಕರಿಯಪ್ಪ ಅಚ್ಚೊಳ್ಳಿ ಖಂಡಿಸಿದ್ದಾರೆ. ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಹೊನ್ನಪ್ಪ ಗೂಳಪ್ಪನವರು ಹನುಮಂತ ಗಿಣಿವಾರ್, ವಿರೂಪಾಕ್ಷಿ, ಮೊಹಮ್ಮದ್ ಹುಸೇನ್ ಸಾಬ್ ಪರಾಪುರ್, ಅಬ್ದುಲ್ ಸಾಬ್ ಅಂಕುಶದೊಡ್ಡಿ ನೇತೃತ್ವದ ತಂಡ ಸಂತ್ರಸ್ತ ಮಹಿಳೆಯ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಒತ್ತಾಯ ಮಾಡಿದೆ. ಅಂಗವಿಕಲ ಕುಟುಂಬದ ದಂಪತಿ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ನೊಂದ ಮಹಿಳೆ ಮನೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ಹಾಗೂ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಜಂಟಿಯಾಗಿ ಪ್ರಕರಣವನ್ನು ಖಂಡಿಸಿವೆ. ಈ ರಾಜಿ ಆಗ್ಲಿಕ್ಕೆ ವಾಪಸ್ ಕೇಸ್ ತಕ್ಕೊಡ್ಲಿಕ್ಕೆ ನಿಮ್ಮನ್ನು ಇಡೀ ತಾಂಡ ಒಕ್ಕೂಟಾಗಿ ನಿನಗೆ ಸಾಯಿಸಿ ನಿನಗೆ ಸುಟ್ಟು ಬಿಡ್ತೀನಿ. ನಿಮ್ದು ಯಾರಿಲ್ಲ, ಯಾರಾದಾರ ನಿಮ್ಮಿಂದ? ನಮ್ಮ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮ್ಮ ಹೆಂಡತಿ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮ್ಮಿಂದ ಯಾರಿಲ್ಲ. ಈ ಥರ ಹೇಳಿ ನಮಗೆ ಹೊಡೆಯೋದು ಬಡಿಯೋದು, ಜೀವ ಬೆದರಿಕೆ ಹಾಕೋದು, ಈ ನಮೂನೆ ಮಾಡ್ತಾರೆ ಸರ್. ಈಗ ನಮ್ಗೆ ನೀರು ತುಂಬಿಸ್ಕೊಡೋಲ್ಲ, ಕರೆಂಟ್ ಕಟ್ ಮಾಡಿಬಿಡ್ತೀವಿ, ತಾಂಡದಾಗ ಇರಿಸ್ಕೊಡೋಲ್ಲ, ಈ ಥರ ಟಾರ್ಚರ್ ಕೊಡ್ತಾರೆ ಸರ್. ಅದಕ್ಕೆ ಲಿಂಗ್ಸೂರಾಗ ಈಗ 8-10 ದಿವಸ ಆಯ್ತು ಸರ್. ಲಿಂಗ್ಸೂರಾಗ ಅಲ್ಲಿ ನಮ್ಮ ಅಂಗವಿಕಲ ಆಫೀಸ್ನಾಗ ಶಿಫ್ಟಿಂಗ್ ಆಗಿತ್ತು ಸರ್. ಇಷ್ಟು ಭಯ ಆಗಿದೆ ಸರ್. ಒಂದು ದಿವಸ ಹೋಗಿ ಮನೆ ಮಲ್ಕೊಂಡಿದ್ದೇವೆ, ರಾತ್ರಿ 12 ಗಂಟೆಗೆ ಕಲ್ಲು ಹಾಕ್ಯಾರ ಸರ್. ನಾವು ಇರಮ್ಮ ಅಲ್ಲೇ ಮೇದಾಳ ತಾಂಡಕ್ಕೆ ಸರ್. ಅಲ್ಲೇ ಕಲ್ಲು ಹಾಕಿದಾಗ ನನಗೆ ಪೂರಾ ಜೀವ ಬೆದರಿಕೆ ಆಯ್ತು. ಅಡೆಬೈ ತಾಂಡಕ್ಕೆ ಹೋಗಿ ಮಕ್ಕೊಂಡೆ. ನಾನು ಅಲ್ಲಿಂದ ಫೋನ್ ಮಾಡಿ ನಮ್ಮ ಹೆಣ್ಮಕ್ಳ ಮಗಳಿಗೆ ಹೇಳಿದಾಗ ನಮ್ಮ ಅಂಗವಿಕಲ ಆಫೀಸ್ನಾಗ ಶಿಫ್ಟಿಂಗ್ ಆಗಿವಿ ಸರ್. ಈ ಥರ ಕಾಡಿಸ್ತಾರೆ ಸರ್. ನಮ್ಮ ಮಗಳಿಗೆ ನ್ಯಾಯ ಬೇಕು ಸರ್. ಉದ್ಯೋಗ ಖಾತ್ರಿ ಕೆಲಸ ನೀಡುವಂತೆ ಮೇಟಿಗಳು ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡಿ ತಿಂಗಳಾದರೂ ಸಹ ಇಲ್ಲಿಯ ತನಕ PDO ಕೆಲಸ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಉದ್ಯೋಗ ಖಾತ್ರಿ ಕೂಲಿಕಾರರ ಮೇಟಿ ಉಪ್ಪಳ ಗ್ರಾಮದ ಉಪ್ಪಳಪ್ಪ ತಿಳಿಸಿದರು. ಮೇಟಿ 4 ಮೇಟಿಗಳಲ್ಲಿ ಅಂದಾಜು 200 ಜನ ಕೂಲಿಕಾರರು ಇದ್ದು ಇವರಿಗೆ ಕೆಲಸ ಕೊಡುವಂತೆ ಗ್ರಾಮ ಪಂಚಾಯಿತಿ PDO ಸಿದ್ದಮ್ಮಗೆ ಫೋನ್ ಮಾಡಿದರೆ ಸ್ವೀಕಾರ ಮಾಡುವುದಿಲ್ಲ. ಗ್ರಾಮ ಪಂಚಾಯಿತಿಗೆ ಹೋದರೆ ಕಚೇರಿಯಲ್ಲಿ ಇರುವುದಿಲ್ಲ. ಕೂಲಿ ಕೆಲಸಕ್ಕಾಗಿ ಪಂಚಾಯಿತಿಗೆ ಅಲೆದಾಡಿ ಅರ್ಜಿ ನೀಡಿ 15 ದಿನದೊಳಗೆ ಕೂಲಿ ಕೆಲಸ ನೀಡಬೇಕು. ಆದರೆ ಇಲ್ಲಿ ಅರ್ಜಿ ನೀಡಿ 40 ದಿವಸವಾದರೂ ಸಹ PDO ಸಿದ್ದಮ್ಮ ಕೆಲಸ ಕೊಡದೆ ಸತಾಯಿಸುತ್ತಿದ್ದಾರೆ. ಬೇಗನೆ ಕೆಲಸ ನೀಡದಿದ್ದರೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷರಾದ ಶಂಕರಪ್ಪ ಕೆಂಗಲ್, ಅಪ್ಪಣ್ಣ ಕಾಂಬ್ಳೆ, ಉಪ್ಪಳಪ್ಪ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಒತ್ತಾಯ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಬಂದು ಅರ್ಜಿ ಕೊಟ್ಟರೆ ಇವತ್ತಿಗೆ ಕೆಲಸ ಕೊಟ್ಟಿಲ್ಲ. ಎಷ್ಟು ಸಾರಿ ಕೇಳಿದರೆ ಕೆಲಸ ಕೊಡ್ರಿ ಅಂತ ಕೇಳಿದರೆ ಬಂದು ಕೆಲಸ ಇವತ್ತು ತೆಗೆದು ನಾಳೆ ತೆಗೆದು ಇದೇ ಥರ ಹೇಳ್ತಿದ್ದಾರೆ. ಯಾವ ಗ್ರಾಮ ಪಂಚಾಯತ್? ದಡಿಸೂರು ಪಂಚಾಯತಿಗೆ ಅರ್ಜಿ ಕೊಟ್ಟರು. ಎಷ್ಟು ಜನ ಮೇಟಿಗಳು? 4 ಜನ ಮೇಟಿಗಳು. ಎಷ್ಟು ಕೂಲಿಕಾರರು? ಕೂಲಿಕಾರರು ಒಂದು ಜನ, ಒಂದು ಗುಂಪಿನ 50 ಜನ, ಒಂದು ಗುಂಪಿನ 40 ಜನ, ಒಂದು ಗುಂಪಿನ 30 ಜನ, 4 ಬಂಟಗ 200 ಜನ. 200 ಜನ ಟೋಟಲ್ ಅಂಜಾಜ್ 200 ಜನ ಆಗ್ತಾರೆ. ಅರ್ಜಿ ಕೊಟ್ಟರೆ ಇವತ್ತಿಗೆ
ಕೆಲಸ ಕೊಟ್ಟಿಲ್ಲ. ಎಷ್ಟು ದಿನ ಅಂತ ಅರ್ಜಿ ಕೊಟ್ಟು? ಅರ್ಜಿ ಕೊಟ್ಟು 6ನೇ ತಾರೀಕು 2ನೇ ತಿಂಗಳು ಕೊಟ್ಟಿವಿ. 40 ದಿವಸ ಆಯ್ತು. 14ನೇ ತಾರೀಕು ಜನವರಿಯಾಗ 40 ದಿವಸ ಆಯ್ತು. 40 ದಿವಸ ಆಯ್ತು ಇವತ್ತಿಗೆ. ಕೇಳಿದ್ರೆ ಎಷ್ಟು ಸಲ ಕೇಳಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಫೋನ್ ಎತ್ತಂಗಲ್ಲ, ಫೋನ್ ಮಾಡಂಗಲ್ಲ. ಎಷ್ಟು ಸಲ ಬಂದು ಕೇಳಿದ್ರೆ ಇವತ್ತಿಗೆ ಕೆಲಸ ಕೊಡ್ತು ಅಂತ ಹೇಳ್ತಿದ್ದಾರೆ. ಯಾರು? ಗ್ರಾಮ ಪಂಚಾಯತ್ ಮೇಡಮ್, ಸಿದ್ದಮ್ಮ ಮೇಡಮ್. ಪೀಡೋ ಇವತ್ತಿಗೆ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಇವತ್ತು ಏನಾದ್ರು ಬಂದಿವಿ, ನಮಗೆ ಉಪ್ಪಳಪ್ಪ ನಮ್ಗೆ ಫೋನ್ ಮಾಡಿ ಕರೆದ, ಪಾಪ ಕಸ ಕೊಡ್ಬಿಡ್ರೆ ಮತ್ತೆ ನೀನು ಬಂದು ಪಂಚಾಯತಿ ಬಂದು ಕೇಳಂಬ ಅಂದ್ರೆ ಇವತ್ತು ಮೇಡಮ್ ಬಂದ್ರಪ್ಪ, ನಾನು ಬಂದು ಕೇಳ್ತಂದ್ರೆ ಮೇಡಮ್ ಬಂದಿಲ್ಲ ಇವತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಗ್ರಾಮ ಘಟಕ ಅಧ್ಯಕ್ಷ ಶಂಕರಪ್ಪ ಅಂತ ಕೆಂಗಲ್. ಕೆಆರ್ಎಸ್ ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಕರ್ನಾಟಕಕ್ಕಾಗಿ ನಾವು ಹೆಸರಿನ ರಾಜ್ಯವ್ಯಾಪಿ ಬೈಕ್ ಜಾಥಾ ನಾಳೆ ನಗರಕ್ಕೆ ಆಗಮಿಸಲಿದೆ. 13 ದಿನಗಳ 3000 ಕಿಲೋಮೀಟರ್ ಈ ಬೈಕ್ ಜಾಥಾ 19/2/2024 ದೇವನಹಳ್ಳಿಯಿಂದ ಪ್ರಾರಂಭವಾದ ಯಾತ್ರೆ ನಾಳೆ 27/2/2024 ಮಂಗಳವಾರ ಬೆಳಗ್ಗೆ 11:30 ಗಂಟೆಗೆ ಸಿಂಧನೂರಿಗೆ ತಲುಪಲಿದ್ದು, ಬಸವ ವೃತ್ತದ ಬಳಿ ಸಾರ್ವಜನಿಕರನ್ನು ಉದ್ದೇಶಿಸಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿ ಹಾಗೂ ಪಕ್ಷ ಪ್ರಮುಖರು ಮಾತನಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಲು ಯುವ ಘಟಕದ ರಾಜ್ಯಾಧ್ಯಕ್ಷ ನಿರುಪಾದಿ ಕೆ ಗೋಮರ್ಶಿ ಮನವಿ ಮಾಡಿದ್ದಾರೆ. ನಾಡಗೌಡರ ಹೆಚ್ಚುವರಿ ಭೂಮಿ ಭೂಹೀನ ಬಡವರ ಹಂಚಿಕೆಯಾಗಿ ಮಿನಿ ವಿಧಾನಸೌಧ ಮುಂದೆ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿ ಬೆಂಬಲ ವ್ಯಕ್ತಪಡಿಸಿದ ದಲಿತ ವಿದ್ಯಾರ್ಥಿ ಪರಿಷತ್ ಹಾಗೂ ಭೀಮ್ ಆರ್ಮಿ ಸಂಘಟನೆಗಳು ಭೂ ಧರಣಿಗೆ ಭಾಗವಹಿಸಿ ತಮ್ಮ ಸಂಪೂರ್ಣ ಬೆಂಬಲ ಘೋಷಿಸಿವೆ. ಜವಳಗೆರೆ ನಾಡಗೌಡರ ಸರ್ಕಾರಿ ಹೆಚ್ಚುವರಿ ಭೂಮಿ ಎಲ್ಲ ಭೂಹೀನ ಬಡವರಿಗೆ ಹಂಚಿಕೆಗಾಗಿ 144ನೇ ದಿನದಲ್ಲಿ ನಡೆದಿರುವ ಹಗಲು ರಾತ್ರಿ ಧರಣಿಗೆ ದಲಿತ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾಧ್ಯಕ್ಷ ಮೌನೇಶ್ ಜಾಲವಾಡಿಗೆ ಬೆಂಬಲಿಸಿ ಮಾತನಾಡಿದರು. ಜನಪ್ರತಿನಿಧಿಗಳು ಅಧಿಕಾರಿಗಳಿಂದ ಹೋರಾಟ ನಿರ್ಲಕ್ಷ್ಯ ಸಲ್ಲದು. ಭೂಧರಣಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಜವಳಗೆರೆ ನಾಡಗೌಡರ ಹೆಚ್ಚುವರಿ ಭೂಮಿ ಸೇರಿದಂತೆ ತಾಲೂಕಿನ ಸರ್ಕಾರಿ ಕಾರಿಜ ಖಾತಾ ಇತರೆ ಭೂಮಿಗೆ ಅರ್ಜಿ ಸಲ್ಲಿಸಿದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ಜಾತಿಯ ಭೂಹೀನ ಬಡ ಫಲಾನುಭವಿಗಳಿಗೆ ಪಟ್ಟ ನೀಡಬೇಕು. ನಾಡಗೌಡರ ಸರ್ಕಾರಿ ಹೆಚ್ಚುವರಿ ಭೂಮಿ 49,000 ಎಕರೆ ಮರು ತನಿಖೆಗೆ ಸರ್ಕಾರ ಪ್ರಸ್ತಾವನೆ ಕಳಿಸಬೇಕೆಂದರು. ನಂತರ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಮಸ್ಕಿ ತಾಲೂಕು ಅಧ್ಯಕ್ಷ ಮೌನೇಶ್ ತುಗ್ಗಲದಿನ್ನಿ, ಭೀಮಾ ಆರ್ಮಿ ಸಂಘಟನೆಯ ಪ್ರವೀಣ್ ಧುಮತಿ ಧರಣಿಯನ್ನು ಕಡೆಗಣಿಸಿದ ತಾಲೂಕು ಆಡಳಿತ, ಜಿಲ್ಲಾಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ CPIML ರೆಡ್ ಸ್ಟಾರ್ನ ರಾಜ್ಯ ಮುಖಂಡ ಎಂ ಗಂಗಾಧರ್, ದಲಿತ ವಿದ್ಯಾರ್ಥಿ ಪರಿಷತ್ತಿನ ವಿರುಪಣ್ಣ ರಾಮತ್ನಾಳ್, ಬಂಡೆಗುರು ಮಾನ್ವಿ, ಪ್ರಶಾಂತ್ ಮಾನ್ವಿ, ಶಿವರಾಜ್ ಕೆ ಸುರೇಶ್ ಜಾಲವಾಡಿಗಿ, ಲಿಂಗರಾಜ್ ಮಲ್ಲಾಪುರ್ ಸೇರಿದಂತೆ ಭೂಹೀನರಾದ ಮಾಬುಸ ಬೆಳ್ಳಟ್ಟಿ, HR ಹೊಸಮನಿ, ಮುದಿಯಪ್ಪ, ರುಕ್ಮಿಣಿ, ಅಂಬಮ್ಮ, ಬಸಾಪುರ್, ಹನುಮಂತಪ್ಪ, ಅಂಪಮ್ಮ, ತುಳಸಮ್ಮ, ಪರಶುರಾಮ್, ಲಕ್ಷ್ಮಿ, ಬಿಬಿ ಫಾತಿಮಾ, ಮಾನಪ್ಪ, ರೇಣುಕಮ್ಮ, ದರಗಯ್ಯ, ದೇವಮ್ಮ, ಲಕ್ಷ್ಮಿ, ರೇಣುಕಮ್ಮ, ನಿಂಗಮ್ಮ, ಮೈಲಾರಪ್ಪ, ವೆಂಕೋಬ, ಸಂಗಮ್ಮ ಸೇರಿದಂತೆ ಭೂಹೀನ ಕೃಷಿ ಕಾರ್ಮಿಕರು ಇದ್ದರು. ಇವತ್ತು ನಮ್ಮ ಜನ 144 ದಿವಸ ಆಯಿತು, ಭೂಮಿ ಕೊಡಕ್ಕಾಗಲ್ಲ ನಿಮ್ಮಿಂದ. ಹೀಗಾಗಿ ಭೂಮಿಗೆ ಕೊಡಬೇಕಂತಾರೆ. ನಾವು ಏನಂತಾರೆ ಭೂಟ್ ಇದು ದೇವರ ಭೂ ಕಾಗಲ್ಲ. ಹಾಗೂ ಇದು ಏನು ಇಂದಿರಾ ಗಾಂಧಿ ಯೋಜನೆಯನ್ನು ಏನು ಭೂಮಿ ಕೊಡ್ಬೇಕಂತೇಳಿ ಅವರು ಮಾಡಿದ್ರಲ್ಲ, ಅದಕ್ಕೋಸ್ಕರ ಆದರೂ ನಮ್ಮ ಜನರಿಗೆ ಏನಕ್ಕೋಸ್ಕರ ಅದನ್ನು ಹೊಲನ ಕೊಡಬೇಕಂತೇಳಿ, ಹೆಚ್ಚುವರಿ ಭೂಮಿ ಪಟ್ಟವನ್ನು ಕೊಡ್ಬೇಕಂತೇಳಿ ನಾನು 2 ಮಾತನ್ನ ಹೇಳಕ್ ಬಯಸ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರಿಗೆ MLC ಸ್ಥಾನ ನೀಡಬೇಕೆಂದು ಅನ್ಸಾರಿಯವರ ಬೆಂಬಲಿಗರ ಹಾಗೂ ಅಭಿಮಾನಿಯಾದ ಖಾಜಾ ಬನ್ನೀಗ್ನೂರ್ ಒತ್ತಾಯ ಮಾಡಿದ್ದಾರೆ. ನಗರದ ಪತ್ರಿಕೆ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಗದೀಶ್ ಶೆಟ್ಟರ್ ಇವರ ರಾಜೀನಾಮೆಯಿಂದ ತೆರವು ಆದ MLC ಸ್ಥಾನವನ್ನು ಗಂಗಾವತಿಯ ಮಾಜಿ ಸಚಿವರು ಹಾಗೂ ಪಕ್ಷದ ಕಟ್ಟಾಳು ಇಕ್ಬಾಲ್ ಅನ್ಸಾರಿ ಅವರಿಗೆ ನೀಡಬೇಕೆಂದು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು KPCC ರಾಜ್ಯ ಅಧ್ಯಕ್ಷರಾದ ಹಾಗೂ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ MD ರಫಿ, ಗಂಗಾನಗರ, ಸೈಯದ್ ಮುಗದಮ್ ಅಲಿ, AK ಗೋಪಾಲ್ನಗರ, ನಜೀರ್ ಅಹಮದ್ ಗಡಗಿ, MD ರಫಿ, ನಟರಾಜ್ ಕಾಲೋನಿ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ರೈಲ್ವೆ ನಿಲ್ದಾಣ ಪುನರಾಭಿವೃದ್ಧಿಗೆ ಇಂದು PM ಶಂಕುಸ್ಥಾಪನೆ. ಸಿಂಧನೂರು ಕ್ಷೇತ್ರಕ್ಕೆ 291 ಕೋಟಿ ಅನುದಾನ ಶಾಸಕ ಹಂಪನಗೌಡ ಬಾದರ್ಲಿ. ಮೇದರಾಳ ತಾಂಡ ವಿವಾಹಿತ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲು. ಧಣೆಸೂಗೂರು ಉದ್ಯೋಗ ಖಾತ್ರಿ ಕೆಲಸ ಇಲ್ಲ, PDO ನಿರ್ಲಕ್ಷ್ಯ. ನಾಳೆ ಸಿಂಧನೂರಿಗೆ KRS ಪಕ್ಷದ ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್, ಇದು ನಿಮ್ಮ ಧ್ವನಿ.
ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.